ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭವನ್ನು ತಿಳಿಸುತ್ತಾ ಮತ್ತೊಂದು ದಿನ ನಮ್ಮ ದೇವರ ಮಾತುಗಳನ್ನು ಧ್ಯಾನಿಸೋಣ ಬನ್ನಿ ಎಂಬುದಾಗಿ ಪ್ರೀತಿಯಿಂದ ಆಹ್ವಾನಿಸುತ್ತೇನೆ. ಅನುದಿನದ ಧ್ಯಾನಕ್ಕಾಗಿ ಆಶಿಸುತ್ತಿರುವ ನಿಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಈ ಅನುದಿನದ ಧ್ಯಾನಕ್ಕೆ ಆಹ್ವಾನಿಸುತ್ತೇನೆ. ಬನ್ನಿ ಪ್ರಿಯರೇ, ವಾಕ್ಯ ಧ್ಯಾನಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಅನುದಿನವೂ ನಿನ್ನ ಬಾಗಿಲ ಬಳಿ ಕಾದಿರುವವನು ಧನ್ಯನೂ ಅಂದಿದ್ದೀರಿ. ಪ್ರತಿದಿನ ನಮ್ಮ ಹೃದಯ ದಾಹ ತೀರಿಸುವಾತನಾಗಿ, ನಮ್ಮ ಹೃದಯದ ಅವಶ್ಯಕತೆಗಳನ್ನು ತಿಳಿದವರಾಗಿ, ನಮ್ಮ ಜೊತೆ ಇದ್ದು ಸಹಾಯ ಮಾಡುವಾತನಾಗಿದ್ದೀರಿ ಎಂದು ನಿರೂಪಿಸುತ್ತಿರುವುದಕ್ಕಾಗಿ ನಿಮಗೆ ವಂದನೆಗಳು. ನಿಮ್ಮ ಮಾತುಗಳೇ ನಮಗೆ ಜೀವದ ಬುಗ್ಗೆಯಾಗಿರೋದ್ರಿಂದ ನೀವೇ ನಮ್ಮನ್ನು ನಡೆಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಹೇಗಿದ್ದೀರಿ ಪ್ರಿಯರೇ? ಸ್ವಲ್ಪ ಹೊತ್ತೇನಾದರೂ ಈ ಲೋಕದ ವಾರ್ತೆ ಕೇಳುವುದಾದರೆ ಎಷ್ಟು ಗೊಂದಲ ಗಲಿಬಿಲಿ ಇರುತ್ತೆ. ಅಷ್ಟಕ್ಕೂ ಲೋಕದ ವಾರ್ತೆ ಕೇಳುವುದನ್ನು ಬಿಟ್ಟಿದ್ದೀರಾ, ಇಲ್ಲವೇ ಲೋಕದ ವಾರ್ತೆಯನ್ನೇ ಕೇಳುತ್ತಾ ದೇವರ ಮಾತು ಕೇಳುವುದನ್ನು ಬಿಟ್ಟಿದ್ದೀರಾ? ಕರ್ತನ ಮಾತುಗಳೇ ನಮಗೆ ಎಷ್ಟೋ ಮುಖ್ಯವಾಗಿವೆ. ಆತನ ಮಾತುಗಳೇ ನಮಗೆ ಆಧರಣೆ ಮತ್ತು ಆತ್ಮಿಕ ಶಕ್ತಿಯನ್ನು ಉಂಟು ಮಾಡುತ್ತವೆ. ಹಾಗೆಯೇ ಈ ಲೋಕದಲ್ಲಿ ಏನೆಲ್ಲ ನಡೆಯುತ್ತಿದೆ ಎಂದು ಕೂಡ ದೇವರ ಮಕ್ಕಳಾದ ನಮಗೆ ಸ್ವಲ್ಪ ಆದರೂ ಗೊತ್ತಿರಬೇಕು. ಯಾಕೆಂದರೆ ಯೇಸುಕ್ರಿಸ್ತನು ಎಲ್ಲರಿಗೂ ದೇವರಾಗಿದ್ದಾರೆ. ಆತನು ಅತೀ ಬೇಗನೆ ಮೇಘರೂಢನಾಗಿ ಬರಲಿಕ್ಕಿದ್ದಾನೆ. ಈ ಲೋಕವೆಲ್ಲ ಕರ್ತನ ಬರೋಣಕ್ಕಾಗಿ ಸಿದ್ಧಗೊಳ್ಳುತ್ತಾ ಇದೆ. ಆತನ ಬರುವಿಕೆಯ ಗುರುತುಗಳು ಕಾಣಿಸುತ್ತಾ ಇವೆ. ಏನ್ ನಡೀತಾ ಇದೆ ಈ ಲೋಕದಲ್ಲಿ ಎಂದು ಗಮನಿಸುವುದಾದರೆ, ಆಲ್ ದ ಹೋಲ್ನಲ್ಲಿ ನಾವು ಒಂದೇ ಮಾತಿನಲ್ಲಿ ಹೇಳಬಹುದು, ಪಾಪ ಹೆಚ್ಚಾಗುತ್ತಾ ಇದೆ. ಅಕ್ರಮಗಳು, ದೌರ್ಜನ್ಯಗಳು, ಮಾನವರ ಒಂದು ಕಠೋರವಾದ, ಅತ್ಯಂತ ನೀಚವಾದ, ಮೋಸಕರವಾದ, ಕಪಟಗಳಿಂದ ಕೂಡಿರುವಂತಹ, ಸ್ವಾರ್ಥತೆಯಿಂದ ಕೂಡಿರುವಂತಹ ಮಾನವರ ಕಾರ್ಯಗಳ ಕುರಿತಾಗಿ ನಾವು ಕೇಳುತ್ತಾ ಇರುವಾಗ, ಅಕ್ರಮವು ವಿಸ್ತರಿಸುವುದು ಕರ್ತನ ಬರೋಣದಲ್ಲಿ ಎಂಬುದಾಗಿ ಅಕ್ಷರಶಃ ನೆರವೇರುತ್ತಾ ಇದೆ. ಒಂದು ಕಡೆ ಲೋಕದಲ್ಲಿರುವಂಥವರು ದೇವರ ಭಯವಿಲ್ಲದೆ ತಮ್ಮಷ್ಟಕ್ಕೆ ತಾವು ಅವರು ನಾಶ ಮಾಡಿಕೊಳ್ಳುತ್ತಿರುವಾಗ, ಮತ್ತೊಂದು ಕಡೆ ದೇವರ ಮಕ್ಕಳು ಎಂದು ಹೇಳಿಕೊಳ್ಳುವಂಥವರು, ನಾವು ಭಕ್ತರು ಎನ್ನುವಂಥವರು, ನಾವು ಯೇಸುವಿನ ಮಕ್ಕಳು ಎನ್ನುವಂಥವರು, ಅವರು ಕೂಡ ತಮ್ಮ ಜೀವಿತದಲ್ಲಿ ತಣ್ಣಗಾದವರಾಗಿದ್ದಾರೆ. ಅನೇಕರ ಪ್ರೀತಿ ಆರಿ ಹೋಗುತ್ತದೆ ಎನ್ನುವಂತೆ ಕರ್ತನನ್ನು ಪ್ರೀತಿಸುವ ವಿಷಯದಲ್ಲಿ, ಕರ್ತನ ನಿಮಿತ್ತ ಇತರರನ್ನು ಪ್ರೀತಿಸುವ ವಿಷಯದಲ್ಲಿ ತಣ್ಣಗಾಗಿ ಹೋಗುತ್ತಿದ್ದಾರೆಂಬ ಸಂಗತಿ ಕಾಣಿಸುತ್ತಿದೆ. ಆಧ್ಯಾತ್ಮಿಕ ವಿಷಯಗಳಲ್ಲಿ ಆಸಕ್ತಿ ಇಲ್ಲದಂಥವರಾಗಿ, ಭಕ್ತಿ ಇಲ್ಲದವರಾಗಿರುವುದನ್ನು ಗಮನಿಸುತ್ತೇವೆ. ಒಂದು ಆಚಾರ ಪದ್ಧತಿಗಳಿಗೆ ಅಭ್ಯಾಸ ಮಾಡಿಕೊಂಡಿರುವಂತಹ ಪರಿಸ್ಥಿತಿಗಳನ್ನು ಈ ದಿನ ಅನೇಕ ಸಭೆಗಳಲ್ಲಿ ಅನೇಕ ಜನ ವಿಶ್ವಾಸಿಗಳು, ಎಷ್ಟೋ ದೊಡ್ಡ ಉಜ್ಜೀವನವನ್ನು ಕಂಡಿರುವ ಸಭೆಗಳು ಕೂಡ, ಎಷ್ಟೋ ದೊಡ್ಡ ಪ್ರಿನ್ಸಿಪಲ್ಸ್ ಮೇಲೆ, ವಾಕ್ಯದ ಅಸ್ಥಿವಾರದ ಮೇಲೆ ಕಟ್ಟಲ್ಪಟ್ಟ ಸಭೆಗಳು ಕೂಡ ಈ ದಿನ ಸತ್ಯದ ಸಾರವನ್ನೇ ಕಳ್ಕೊಂಡು ಬಿಟ್ಟಿವೆ. ತಪ್ಪು ಸಿದ್ಧಾಂತಗಳೊಂದಿಗೆ ತುಂಬಿಕೊಳ್ಳುತ್ತಾ ತಣ್ಣಗಾಗಿ ಹೋಗುತ್ತಾರೆ ಎಂಬುದಾಗಿ ಪ್ರಕಟಣೆ ಪುಸ್ತಕದಲ್ಲಿ 7 ಸಭೆಗಳ ಕುರಿತು ಕರ್ತನು ವಿವರಿಸಿದ ಹಾಗೆ, ಆ ಸ್ಪೂರ್ಣ ಸಭೆಯಂಥವರು, ಕರ್ತನಿಗೋಸ್ಕರ ಶ್ರಮೆ ಪಡುವಂಥವರು ಕೆಲವರೇ ಇದ್ದಿರಬಹುದೇನೋ. ಸುವಾರ್ತೆಯನ್ನು ಪ್ರಕಟಿಸುವ ಆಸೆಯುಳ್ಳ ಫಿಲಿಡೆಲ್ಫಿಯಾ ಸಭೆಯಂತಹ ಜನರು ಕೆಲವರೇ ಇರಬಹುದೇನೋ, ಉಳಿದವರಲ್ಲ. ಉಗರ ಬೆಚ್ಚಗಿರುವಂತಹ ಸ್ಥಿತಿಯಲ್ಲಿ, ಮೊದಲ ಪ್ರೀತಿ ಕಳಕೊಂಡ ಸ್ಥಿತಿಯಲ್ಲಿ, ಸಾರ ಇಲ್ಲದವರಾಗಿದ್ದಾರೇನೋ. ಜೀವಿಸುತ್ತಿದ್ದೀಯೆಂದು ನಿನಗೆ ಹೆಸರು ಮಾತ್ರ ಇದೆ, ಆದರೆ ನೀನು ಮೃತನೇ ಎನ್ನುವಂತೆ ಭಕ್ತಿಯಲ್ಲಿ ಮತ್ತೊಮ್ಮೆ ಇಜಬೇಲಳ ಬೋಧನೆಯನ್ನು ಅನುಮತಿಸಿ, ಬಿಳಾಮನ ಬೋಧನೆ ಅನುಮತಿಸಿ, ಕಲಬೆರಿಕೆಯ ಭಕ್ತಿಯಿಂದ ಇರುವಂಥದ್ದು ಈ ದಿನಗಳಲ್ಲಿ ನಾವು ಗಮನಿಸುತ್ತೇವೆ. ಇಂತಹ ಸಮಯದಲ್ಲಿ ಶುದ್ಧವಾದ ದೇವರ ವಾಕ್ಯಗಳನ್ನು ವೈಯಕ್ತಿಕವಾಗಿ ನಾವು ಧ್ಯಾನಿಸಬೇಕು. ಪರಿಶುದ್ಧಾತ್ಮನ ಪ್ರೇರೇಪಣೆಯಿಂದ ನಮಗೆ ಕೊಡಲ್ಪಟ್ಟ ಸಂದೇಶದ ಸಾರವನ್ನು ಗುರುತಿಸಿ ನಮ್ಮ ಹೃದಯಕ್ಕೆ ಅನ್ವಯಿಸಿಕೊಂಡು ನಮ್ಮ ಭಕ್ತಿಯನ್ನು ಹೆಚ್ಚಾಗಿ ಕಾಪಾಡಿಕೊಳ್ಳುವ ಪ್ರಯತ್ನ ಮಾಡಬೇಕು. ಇದು ಬಹಳ ಅವಶ್ಯಕವಾಗಿದೆ. ಬೈಬಲ್ನಲ್ಲಿ ಅತ್ಯಂತ ಚಿಕ್ಕ ಪುಸ್ತಕವಾಗಿರುವ ಪುಸ್ತಕ ಯೂದನು ಬರೆದ ಪತ್ರಿಕೆಯಾಗಿದೆ. ಈ ಯೂದನು ಯೇಸುಕ್ರಿಸ್ತನ ಸಹೋದರನಾಗಿರ್ತಾನೆ. ಆದರೆ ನಾನು ಆತನ ದಾಸನೆಂದು ತಗ್ಗಿಸಿಕೊಂಡು, ಆದಿಸಭೆಯ ಶಿಷ್ಯರಲ್ಲಿ ಈ ಯೂದನು ಒಬ್ಬನಾಗಿಲ್ಲದಿದ್ದರೂ ಕೂಡ
ಆ ಕಾಲದ ಶಿಷ್ಯರೊಂದಿಗೆ ಸೇರಿ ಸಭೆಯ ಅಭಿವೃದ್ಧಿಗೋಸ್ಕರ, ಸಭೆಯ ಕ್ಷೇಮಕ್ಕೋಸ್ಕರ ಪ್ರಯಾಸಪಟ್ಟವರಲ್ಲಿ ಒಬ್ಬನಾಗಿದ್ದಾನೆ. ಯೂದ ಇಸ್ಕರಿಯೋತನಲ್ಲ ಪ್ರಿಯರೇ, ಯೂದ ಇಸ್ಕರಿಯೋತನು ಭ್ರಷ್ಟನಾಗುತ್ತಾನೆ. ಆದರೆ ಈ ಯೂದ ಮತ್ತೊಬ್ಬ ಯೂದನಾಗಿದ್ದಾನೆ. ಯೂದನು ಬರೆದ ಪತ್ರಿಕೆ, ಅದರಲ್ಲಿ ಒಂದೇ ಅಧ್ಯಾಯವಿದೆ, 17ನೇ ವಚನ ನೋಡಿ. ಪ್ರಿಯರೇ, ಅಂತ್ಯಕಾಲದಲ್ಲಿ ತಮ್ಮ ಭಕ್ತಿಗೆ ವಿರುದ್ಧವಾದ ದುರಾಶೆಗಳನ್ನು ಅನುಸರಿಸಿ ನಡೆಯುವ ಕುಚೋದ್ಯಗಾರರು ಇರುವರು ಎಂಬುದಾಗಿ ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಅಪೋಸ್ತಲರು ಮೊದಲು ಹೇಳಿದ ಮಾತುಗಳನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಅಂತ್ಯಕಾಲದಲ್ಲಿ ಯಾವುದಕ್ಕೆ ಅಂತ್ಯಕಾಲ? ಈ ಲೋಕಕ್ಕೆ ಅಂತ್ಯಕಾಲ ಇದೆ. ಈ ಲೋಕದಲ್ಲಿ ಜೀವಿಸುವಂತಹ ನಾವು ಈ ಲೋಕಕ್ಕೂ ಕೂಡ ಒಂದು ಅಂತ್ಯಕಾಲವಿದೆ ಎಂಬುದನ್ನು ನಾವು ಗುರುತಿಸುವವರಾಗಿರಬೇಕು. ಈ ಪ್ರಪಂಚ ಸೃಷ್ಟಿಸಲ್ಪಟ್ಟ ಅಂದಿನಿಂದ ಆತನ ಪ್ರೀತಿ ಎಷ್ಟೋ ಅಪಾರವಾಗಿದೆ. ಶಿಲುಬೆ ಮೇಲೆ ಆತನು ಮರಣ ಹೊಂದಿದ ನಂತರ ಎಷ್ಟೋ ಸಮಯ ಯೇಸು ಈ ಲೋಕ ರಕ್ಷಿಸಲ್ಪಡುವುದಕ್ಕಾಗಿ ಕೊಟ್ಟಿದ್ದಾರೆ. ಸುವಾರ್ತೆ ಪ್ರಕಟಿಸಲು ನಮಗೂ ಕೂಡ ಅವಕಾಶ ಕೊಟ್ಟಿದ್ದಾರೆ. ಅತಿ ಬೇಗನೆ ಕರ್ತನ ಬರುವಂತದಾಗಿದೆ. ಈ ಅಂತ್ಯಕಾಲದಲ್ಲಿ ಮನುಷ್ಯರು ಹೇಗಿರ್ತಾರಂತೆ? ಭಕ್ತಿಗೆ ವಿರುದ್ಧವಾದ ದುರಾಶೆಗಳನ್ನು ಅನುಸರಿಸಿ ನಡೆಯುತ್ತಾರಂತೆ. ಏನಂತೆ? ಭಕ್ತಿಗೆ ವಿರುದ್ಧವಾದ ದುರಾಶೆಗಳನ್ನು, ಅಂದರೆ ಭಕ್ತಿಹೀನತೆಯ ಮಾರ್ಗದಲ್ಲಿ ನಡೆಯುತ್ತಾ ಕುಚೋದ್ಯಗಾರರು, ಅಂದರೆ ದೇವರನ್ನು, ವಾಕ್ಯವನ್ನು ಗೇಲಿ ಮಾಡುವಂಥವರು, ಪರಿಹಾಸ ಮಾಡುವಂಥವರು, ಆಧ್ಯಾತ್ಮಿಕ ವಿಷಯಗಳ ಕುರಿತು ಗೇಲಿ ಮಾಡುವಂಥವರು ಅಕ್ಷರಶಃ ಈ ದಿನ ನಾವು ನೋಡ್ತಿದ್ದೇವೆ. ಭಕ್ತಿವಂತರೆಂದು ಹೇಳಿಕೊಂಡರೂ ಕೂಡ ದೇವರ ಶಕ್ತಿ ಇಲ್ಲದವರು ಇರುವಂಥದ್ದು, ಅಂದರೆ ದೇವರ ಶಕ್ತಿಯ ಮೇಲೆ ಆಧಾರಗೊಳ್ಳದೇ ಇರುವವರನ್ನು ಕೂಡ ಗಮನಿಸ್ತೇವೆ. ಭಕ್ತಿ ಕೂಡ ಭಕ್ಷ್ಯಕ್ಕೋಸ್ಕರವೇ ಎಂಬುದಾಗಿ, ಕೇವಲ ದುಡ್ಡಿಗೋಸ್ಕರವೋ ಹೆಸರಿಗೋಸ್ಕರವೋ ಇಲ್ಲವೇ ದುಡ್ಡನ್ನು ದೇವರ ಮೂಲಕ ಹೊಂದಿಕೊಳ್ಳಬೇಕೆಂಬ ಅಭಿಪ್ರಾಯದಿಂದಲೇ ದೇವರನ್ನು ಪ್ರೀತಿಸುವವರಾಗಿದ್ದಾರೆ ಹೊರತು ಮರಣ ಹೊಂದಿದ ನಂತರ ಜೀವ ಎನ್ನುವುದು ಸಿಗಬೇಕಾದರೆ ನಾನು ಪಾಪಿಯಾಗಿದ್ದೇನೆ, ನನ್ನ ಪಾಪ ಪರಿಹಾರ ಮಾಡಿದ ಯೇಸು ನನ್ನ ರಕ್ಷಕನಾಗಿದ್ದಾರೆ, ಆತನ ರಕ್ಷಣೆ ನಾನು ಅಂಗೀಕರಿಸಬೇಕೆಂಬ, ನನ್ನ ಹೃದಯ ಶುದ್ಧಿ ಮಾಡಿಕೊಳ್ಳಬೇಕೆಂಬ ಆಸೆ ಇಲ್ಲದೇ ಇರುವವರನ್ನು ನಾವು ನೋಡ್ತಿದ್ದೇವೆ. ಪ್ರಿಯರೇ, ಅಂತ್ಯಕಾಲದಲ್ಲಿ ತಮ್ಮ ಭಕ್ತಿಗೆ ವಿರುದ್ಧವಾದ ದುರಾಶೆಗಳನ್ನು ಅನುಸರಿಸಿ ನಡೆಯುವ ಕುಚದ್ಯಗಾರರಿರುತ್ತಾರೆಂದು ಕರ್ತನಾದ ಯೇಸುಕ್ರಿಸ್ತನ ಅಪೋಸ್ತಲರು ಮೊದಲು ಹೇಳಿದ ಮಾತುಗಳನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಇವರು ಪ್ರಾಕೃತ ಮನುಷ್ಯರು, ಇವರು ಭೇದವನ್ನುಂಟು ಮಾಡುವ ದೇವರಾತ್ಮ ಇಲ್ಲದವರು ಆಗಿದ್ದಾರೆ. ಅವರು ಪ್ರಕೃತಿ ಮನುಷ್ಯರು, ಅಂದರೆ ಇಹಲೋಕವಾದಂತಹ ಮನುಷ್ಯರಾಗಿದ್ದಾರೆ. ಸಹಜವಾದ ಬಿದ್ದೋಗಿರುವ ಮಾನವ ಒಂದು ಸ್ವಭಾವವುಳ್ಳವರಾಗಿರುತ್ತಾರೆ. ಯಾವುದೇ ವಿಧವಾದ ಪರಿಶುದ್ಧಾತ್ಮನ ನಡೆಸುವಿಕೆಯಾಗಲಿ ಗ್ರಹಿಕೆ ಇಲ್ಲದವರಾಗಿ ಇರುತ್ತಾರೆ. ಇಂಥವರು ಭೇದಗಳನ್ನು ಉಂಟು ಮಾಡುತ್ತಾರೆ. ಯೂನಿಟಿ ಎನ್ನುವಂಥದ್ದು ಕರ್ತನು ಕೋರಿಕೊಳ್ಳುತ್ತಿದ್ದಾನೆ. ಅನೇಕರು ಈ ದಿನ ಐಕ್ಯತೆ ಇಲ್ಲದೆ ಇರುವುದಕ್ಕಾಗಿ ಕಾರಣವೇನು? ಸತ್ಯವನ್ನು ಅನುಸರಿಸುವಂಥವರೆಲ್ಲರೂ ಸತ್ಯದ ಮೇರೆಗೆ ಒಂದಾಗಿಯೇ ಇರುತ್ತಾರೆ. ಆದರೆ ಸುಳ್ಳನ್ನು ಅನುಸರಿಸುವಂಥವರು ಅನೇಕ ಗುಂಪುಗಳಾಗಿರುತ್ತಾರೆ. ಸತ್ಯ ಒಂದೇ ಆಗಿರೋದ್ರಿಂದ ಎಷ್ಟೇ ಜನ ಸತ್ಯವನ್ನು ಅನುಸರಿಸಿದರೂ ಕೂಡ ಎಲ್ಲರೂ ಐಕ್ಯವಾಗಿಯೇ ಇರುತ್ತಾರೆ. ಸುಳ್ಳು ಅನೇಕವಾಗಿರೋದ್ರಿಂದ ಸುಳ್ಳುಗಾರರು ಭಿನ್ನಾಭಿಪ್ರಾಯವುಳ್ಳವರಾಗಿ, ವ್ಯತ್ಯಾಸವುಳ್ಳವರಾಗಿ, ಒಬ್ಬರನ್ನೊಬ್ಬರು ವಿಮರ್ಶಿಸಿಕೊಳ್ಳುತ್ತಾ, ಒಬ್ಬರ ಮೇಲೊಬ್ಬರು ಅಸೂಯೆ ಪಡುತ್ತಾ, ಒಬ್ಬರ ಮೇಲೊಬ್ಬರು ಪೈಪೋಟಿ ಮಾಡ್ತಾ ಇರ್ತಾರೆ. ಅದನ್ನೇ ಅಲ್ಲವೋ ಈ ದಿನಗಳಲ್ಲಿ ನಾವು ನೋಡ್ತಿರೋದು. ಬಿಸ್ನೆಸ್ ರಂಗದಲ್ಲಾಗಲಿ, ಸ್ಟಡೀಸ್ನಲ್ಲಾಗಲಿ, ಆಟಗಾರದ ರಂಗದಲ್ಲಾಗಲಿ, ಭಕ್ತಿ ವಿಷಯದಲ್ಲಿ ಅಂದರೆ ಚರ್ಚಸ್ ಅಂಡ್ ಮಿನಿಸ್ಟ್ರೀಸ್ ವಿಷಯದಲ್ಲಾಗಲಿ ಈ ರೀತಿ ಪೈಪೋಟಿ ಮಾಡುವವರನ್ನು ನೋಡುವಾಗ ವಿಚಿತ್ರ ಅನಿಸುತ್ತೆ. ದೇವರ ಆತ್ಮವನ್ನು ಕಳೆದುಕೊಂಡಾಗ ಶಾರೀರಿಕ ಸಂಬಂಧವಾದ, ಲೋಕ ಸಂಬಂಧವಾದ ಅಭಿವೃದ್ಧಿಗಾಗಿಯೇ ತವಕಿಸ್ತಾರೆ. ದೊಡ್ಡ ದೊಡ್ಡ ಸಭೆಗಳು ಬೇಕೆಂಬುದಾಗಿ, ದೊಡ್ಡ ದೊಡ್ಡ ಆರ್ಭಟಗಳು ಬೇಕೆಂಬುದಾಗಿ, ದೊಡ್ಡ ದೊಡ್ಡ ಗುಂಪು ಬೇಕೆಂಬುದಾಗಿ ಅವುಗಳಿಗೋಸ್ಕರ ಏನ್ ಬೇಕಾದರೂ ಮಾಡ್ತಾರೆ, ಹೇಗಾದರೂ ನಡ್ಕೊಳ್ತಾರೆ, ಹೇಗಾದರೂ ಮನುಷ್ಯರನ್ನು ಆಕರ್ಷಿಸಬೇಕೆಂದು ಬಯಸ್ತಾರೆ. ಆದರೆ ಆತ್ಮಗಳನ್ನು ಸಂಪಾದಿಸಬೇಕೆಂಬ ಭಾರ, ಸಂಪಾದಿಸಿಕೊಂಡಿರುವ ಆತ್ಮ ಪರಿಪೂರ್ಣಗೊಳ್ಳಬೇಕೆಂಬ ಆಸೆ, ಪ್ರತಿಯೊಬ್ಬರನ್ನು ಕ್ರಿಸ್ತನಲ್ಲಿ ಪರಿಪೂರ್ಣರನ್ನಾಗಿ ನಿಲ್ಲಿಸಬೇಕೆಂಬ ಪೌಲನ ಹಾಗೆ ಅಭಿಲಾಷೆ ಹೊಂದಿದವರು ಇಲ್ಲದೇ ಇರುವಂಥದ್ದು ದುರದೃಷ್ಟ. ಒಬ್ಬ ವ್ಯಕ್ತಿ ನಾನು ರಕ್ಷಿಸಲ್ಪಟ್ಟಿದ್ದೇನೆ, ಆಶೀರ್ವದಿಸಲ್ಪಟ್ಟಿದ್ದೇನೆ ಅಷ್ಟು ಸಾಕಂದುಕೊಳ್ತಾನೆ ಹೊರತು ನಾನು ಇನ್ನೂ ಯೇಸುವಿನ ಸಾರೂಪ್ಯಕ್ಕೆ ಮಾರ್ಪಡಬೇಕು, ಕರ್ತನು ಆಶಿಸಿದ ಸ್ಥಿತಿ ನನ್ನೊಳಗೆ ಬರಬೇಕು, ನಾನು ಆತ್ಮನ ಫಲಗಳನ್ನು ಫಲಿಸಬೇಕು, ಆತ್ಮಗಳನ್ನು ಸಂಪಾದಿಸುವ ಬೆಸ್ತರನಾಗಿರಬೇಕು ಎಂಬ ಆಸೆ ಇಲ್ಲದವರಾಗಿರುತ್ತಾರೆ. ಅನೇಕ ದಿನಗಳಿಂದ
ಈ ಅನುದಿನದ ಧ್ಯಾನದಲ್ಲಿ ವಾಕ್ಯ ಕೇಳುವಂತಹ ನೀವು ಕೂಡ ಆಗಿದ್ದೀರಾ? ಈ ವಾಕ್ಯ ಧ್ಯಾನವನ್ನು ನೀವು ಕೇಳಿ ನಿಮ್ಮ ಹೃದಯಕ್ಕೆ ಅನ್ವಯಿಸಿಕೊಳ್ತಿದ್ದೀರಾ? ಆಧ್ಯಾತ್ಮಿಕವಾಗಿ ಅಭಿವೃದ್ಧಿ ಆಗ್ತಾ ಇದ್ದೀರಾ? ಲೋಕದಲ್ಲಿರುವ ಭಕ್ತಿ ಮಾರ್ಗಗಳನ್ನು, ಲೋಕದಲ್ಲಿರುವ ಸುಳ್ಳು ಮಾರ್ಗಗಳನ್ನು ಹೋಲಿಸಿಕೊಳ್ತಾ ಇದ್ದೀರಾ? ನಾನು ಅವರಿಗಿಂತಲೂ ಇವರಿಗಿಂತಲೂ ಬೆಟರ್ ಆಗಿದ್ದೇನೆ ಎಂದು ಭಾವಿಸಿಕೊಳ್ಳದೆ ನಾವು ಕರ್ತನ ಹಾಗಿರಬೇಕೆಂಬ ಆಸೆಯುಳ್ಳವರಾಗಿ ಮುಂದೆ ಸಾಗುವುದನ್ನು ಕಲಿಯಬೇಕು. ಅವರು ಕುಚೋದ್ಯಗಾರರಾಗಿದ್ದಾರೆ, ಆದರೆ ನಾವು ಹೇಗಿರಬೇಕೆಂದು ಕೋರುತ್ತಿದ್ದಾನೆ ಎನ್ನುವುದಾದರೆ ಭೇದವನ್ನುಂಟು ಮಾಡುವವರಾಗಿ, ಗೇಲಿ ಮಾಡುವವರಾಗಿದ್ದಾರೆ ಎಂದು ಹೇಳ್ತಾನೆ. 20ನೇ ವಚನ ನೋಡಿ. ಪ್ರಿಯರೇ, ನೀವಾದರೂ ನಿಮಗಿರುವ ಅತಿ ಪರಿಶುದ್ಧವಾದ ಕ್ರಿಸ್ತ ನಂಬಿಕೆಯನ್ನು ಆಧಾರ ಮಾಡಿಕೊಂಡು ಭಕ್ತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದಿರಿ. ನೀವು ನಂಬಿಕೆ ಇಟ್ಟಿರುವಂತಹ ಅತಿ ಪರಿಶುದ್ಧವಾಗಿರುವಂಥದರ ಮೇಲೆ ನಿಮ್ಮನ್ನು ನೀವು ಕಟ್ಟುಕೊಳ್ಳುತ್ತಾ ಇರಿ. ಕ್ರೈಸ್ತಿಯ ಭಕ್ತಿ ಒಂದು ದಿವಸದಲ್ಲಿ ಬರುವಂಥದ್ದಲ್ಲ ಪ್ರಿಯರೇ, ಅದು ಕಟ್ಟುವಂಥದ್ದಾಗಿದೆ. ಅದು ಒಂದು ಪ್ರೋಸೆಸ್ ಆಗಿದೆ. ರಕ್ಷಿಸಲ್ಪಡುವುದು 1 ನಿಮಿಷದಲ್ಲಿ ಆಗುವ ಕೆಲಸ. ನಿಮ್ಮ ಪಾಪ ಒಪ್ಪಿಕೊಂಡ್ರೆ ಕ್ರಿಸ್ತನು ನಿಮ್ಮನ್ನು ಕ್ಷಮಿಸುತ್ತಾರೆ, ತಮ್ಮ ರಕ್ತದಿಂದ ತೊಳೆದು ಶುದ್ಧೀಕರಿಸುತ್ತಾರೆ. ಆದರೆ ನೀವು ಪರಿಶುದ್ಧಗೊಳ್ಳುವುದಕ್ಕಾಗಿ, ನೀವು ಕ್ರಿಸ್ತನ ಸಾರೂಪ್ಯಕ್ಕೆ ಮಾರ್ಪಡುವುದಕ್ಕಾಗಿ, ನಿಮ್ಮ ಜೀವಿತದಲ್ಲಿ ನೀವು ದೇವರೊಂದಿಗೆ ನಡೆಯುತ್ತಾ ಇರುವ ಹಾಗೆ, ವಾಕ್ಯ ಧ್ಯಾನಿಸುತ್ತಾ ಇರುವಾಗ, ಆತನ ಚಿತ್ತ ನೆರವೇರಿಸುತ್ತಾ ಇರುವಾಗ, ಹಂತ ಹಂತವಾಗಿ ಒಂದು ಹಸುಕೂಸು ಸರಿಯಾದಂತಹ ಸಂಪೂರ್ಣವಾದ ವ್ಯಕ್ತಿಯಾಗಿ ಬೆಳೆದಿರುವ ಹಾಗೆ ನಾವು ಆತ್ಮೀಕ ಜೀವಿತದಲ್ಲಿ ಬೆಳೆಯಬೇಕು. ಆ ರೀತಿಯಾಗಿ ಅಭಿವೃದ್ಧಿ ಆಗುವುದಕ್ಕೋಸ್ಕರ ನಮ್ಮನ್ನು ಕಟ್ಟಿಕೊಳ್ಳಬೇಕು. 2ನೇದಾಗಿ ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥಿಸಬೇಕು. ಕ್ರೈಸ್ತರಾಗಿ ನಮ್ಮ ಭಕ್ತಿ ಕಾಪಾಡಿಕೊಳ್ಳಬೇಕಾದರೆ ಪ್ರಾರ್ಥನೆ ಜೀವಿತ ನಾವು ಹೊಂದಿರಬೇಕು. ನೀವು ಒಳ್ಳೆ ರಕ್ಷಣಾನಂದ ಹೊಂದಿಕೊಂಡಿರಬಹುದು. ದೇವರು ಅದ್ಭುತವಾದ ಆಶೀರ್ವಾದಗಳು, ಇಲ್ಲವೇ ಅಭಿವೃದ್ಧಿಗಳು, ಇಲ್ಲವೇ ಸ್ವಸ್ಥತೆಗಳು, ಉಪಕಾರಗಳನ್ನು ದೇವರು ನಿಮಗೆ ಉಂಟು ಮಾಡಿರಬಹುದು. ನೀವು ಪ್ರಾರ್ಥನೆಯಲ್ಲಿ ಮುಂದುವರಿಯದೇ ಇದ್ದರೆ, ದೇವರೊಂದಿಗಿನ ಸಹವಾಸದೊಂದಿಗೆ ನೀವಿರದೇ ಇರುವುದಾದರೆ, ದೇವರೊಂದಿಗೆ ಅನುದಿನವೂ ಮಾತಾಡುವ ಅನುಭವ ನಿಮಗೆ ಇಲ್ಲದೇ ಇರುವುದಾದರೆ, ಆತನ ವಾಕ್ಯವನ್ನು ಓದದೆ ಮೊಳಕಾಲೂರಿ ಪ್ರಾರ್ಥಿಸಲಾರದಂತೆ, ಆ ಭಕ್ತಿ ಸ್ಥಿರ ಇಲ್ಲದೆ ಯಾವುದೋ ಒಂದು ಸೀಲ್ ಹಾಕಿದ ಸರ್ಟಿಫಿಕೇಟ್ ಹಾಗೆ ನನಗಿದ್ರೆ ಸಾಕು ಅಂದುಕೊಳ್ಳೋದಾದ್ರೆ ಹಾಗೆ ನಡೆಯೋದಿಲ್ಲ. ಆ ಕಾಗದಗಳ ಮೇಲೆ ಅಲ್ಲ ನಮ್ಮ ಭಕ್ತಿ ಕಾಣಿಸಬೇಕಾದದ್ದು. ಮನುಷ್ಯರ ಮೆಚ್ಚುಗೆಯಿಂದಲ್ಲ ನಮ್ಮ ಭಕ್ತಿ ಹೆಚ್ಚಾಗುವುದು. ಪ್ರಾರ್ಥನೆಯ ಜೀವಿತದಿಂದಲೇ ನಮ್ಮ ಆಧ್ಯಾತ್ಮಿಕ ಜೀವಿತವನ್ನು ನಾವು ಪೋಷಿಸಿಕೊಳ್ತೇವೆ. ಉಸಿರಾಡದಿರುವಾಗ ಹೇಗೆ ಒಬ್ಬ ಮನುಷ್ಯನು ಸಾಯುತ್ತಾನೋ, ಹಾಗೆಯೇ ಪ್ರಾರ್ಥನೆ ಇಲ್ಲದ ಕ್ರೈಸ್ತನು ಆತ್ಮಿಕವಾಗಿ ಸತ್ತು ಹೋಗುತ್ತಾನೆ. ನೀವು ಅತಿ ಪರಿಶುದ್ಧವಾದದ್ದರ ಮೇಲೆ ನಿಮ್ಮನ್ನು ನೀವು ಕಟ್ಟಿಕೊಳ್ಳುತ್ತಾ, ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡುತ್ತಾ, ನಿತ್ಯ ಜೀವಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕರುಣೆಯನ್ನು ಎದುರು ನೋಡುತ್ತಾ ಇರಬೇಕು. ಯೇಸು ಕ್ರಿಸ್ತನು ಬರುವವರೆಗೂ, ಆತನು ನಮ್ಮನ್ನು ಕನಿಕರಿಸುವವರೆಗೂ, ಈ ಮಣ್ಣಿನ ದೇಹವನ್ನು ಮಹಿಮೆಯ ದೇಹವನ್ನಾಗಿ ಮಾರ್ಪಡಿಸುವವರೆಗೂ, ನಾನು ಇರುವಲ್ಲಿಯೇ ನೀವು ಸಹ ಇರಬೇಕು, ಹಾಗಾಗಿ ನಾನು ನಿಮ್ಮನ್ನು ಬಂದು ಕರೆದುಕೊಂಡು ಹೋಗುತ್ತೇನೆ ಎಂದು ಕರ್ತನು ಕೊಟ್ಟ ಮಾತು ನೆರವೇರುವವರೆಗೂ ಕಾದುಕೊಂಡವರಾಗಿರಬೇಕು. ಪರಧ್ಯಾನದಲ್ಲಿರುವುದಾಗಲಿ, ಪರಧ್ಯಾಸದಲ್ಲಿರುವುದಾಗಲಿ, ಕರ್ತನ ಆ ಬರೋಣವನ್ನು ಇಲ್ಲವೇ ಆತನ ಆಗಮನವನ್ನು ಅಲಕ್ಷ್ಯ ಮಾಡುವಂಥದ್ದು. ಹೇಗೆಂದರೆ ಆಲಸ್ಯ ಮಾಡ್ತಿದ್ದಾರೆಂದು ಅಲಕ್ಷ್ಯವಾಗಲಿ ನಿರ್ಲಕ್ಷ್ಯವಾಗಲಿ ಮಾಡುವುದು ಒಳ್ಳೆಯದಲ್ಲ ಪ್ರಿಯರೇ. ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕು. ಕರ್ತನ ಬರೋಣಕ್ಕೋಸ್ಕರ, ಆತನ ಕರುಣೆಗೋಸ್ಕರ, ಆತನ ಕೃಪೆಗೋಸ್ಕರ, ಆತನ ಚಿತ್ತಕ್ಕೋಸ್ಕರ ಕಾದುಕೊಂಡಿರುವುದನ್ನು ಕಲಿತುಕೊಳ್ಳಿರಿ. ದಾಸನು ತನ್ನ ಕೈಗಳನ್ನು ತನ್ನ ಯಜಮಾನನ ಕಡೆಗೆ ಚಾಚುವ ಹಾಗೆ ನಮ್ಮ ಕೈಗಳನ್ನು ಕರ್ತನ ಕಡೆಗೆ ಚಾಚಿ ಆತನು ದಯೆ ತೋರಿಸುವವರೆಗೂ, ನಮಗಾಗಿ ಆತನ ಪ್ರಣಾಳಿಕೆ ನೆರವೇರುವವರೆಗೂ ಕಾದುಕೊಂಡಿರುವುದನ್ನು ಕಲಿಯಬೇಕು. ನಿಮ್ಮ ಆತ್ಮಿಕ ಜೀವಿತವನ್ನು ಕಟ್ಟಿಕೊಳ್ಳುತ್ತಾ, ಪವಿತ್ರಾತ್ಮ ಪ್ರೇರಿತರಾಗಿ ದೇವರ ಚಿತ್ತಾನುಸಾರವಾಗಿ ಪ್ರಾರ್ಥಿಸುತ್ತಾ, ಆತನ ಕರುಣೆಗೋಸ್ಕರ, ಆತನ ಕೃಪೆಗೋಸ್ಕರ, ಆತನ ಬರೋಣಕ್ಕೋಸ್ಕರ ಕಾದುಕೊಂಡಿರುತ್ತಾ, ಏನಂತೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕರುಣೆಗಾಗಿ ಎದುರು ನೋಡುತ್ತಾ ದೇವರ ಪ್ರೀತಿಯಲ್ಲಿ ನಿಂತಿರುವ ಹಾಗೆ ಕಾಪಾಡಿಕೊಳ್ಳಬೇಕು. ದೇವರ ಪ್ರೀತಿಯಲ್ಲಿ ನಾವು ನಿಂತಿರುವ ಹಾಗೆ ಕಾಪಾಡಿಕೊಳ್ಳಬೇಕು. ಕರ್ತನ ಪ್ರೀತಿ ಎಲ್ಲಿ ನನ್ನಿಂದ ದೂರವಾಗ್ತದೇನೋ, ಕಳೆದು ಹೋಗ್ತದೇನೋ, ಪರಿಶುದ್ಧತೆಯನ್ನು ಕಳೆದುಕೊಳ್ಳುತ್ತೇನೇನೋ ಎಂದು ಹೀಗೆ ಲೋಕ ಮಾಲಿನ್ಯ ನಮಗೆ ಅಂಟಿಕೊಳ್ಳದಂತೆ ನಮ್ಮನ್ನು ನಾವು ಕಾಪಾಡಿಕೊಳ್ಳಬೇಕು. ಆತನ ಕೃಪೆಯ ಅಡಿಯಲ್ಲಿ ಅಡಗಿಕೊಂಡಿರಬೇಕು. ಆತನ ರೆಕ್ಕೆಯ ಕೆಳಗೆ ಅಡಗಿಕೊಂಡಿರಬೇಕು. ನಾವು ಎಚ್ಚರವಾಗಿರಬೇಕು. ಕೊನೆಯವರೆಗೂ ತಾಳುವವನೇ ರಕ್ಷಿಸಲ್ಪಡುವನು ಎಂದು ಯೇಸು ಹೇಳಿದಾರಲ್ಲವೇ?
ಹಾಗಾಗಿ ಲೋಕ ಯಾವ ಕಡೆಗಾದ್ರೂ ಹೋಗ್ಲಿ, ಆದರೆ ದೇವರ ಮಕ್ಕಳಾದ ನಾವು ಈ ಲೋಕಾನುಸಾರವಾಗಿ ಅಲ್ಲದೆ ಅತಿ ಪರಿಶುದ್ಧವಾದ ನಂಬಿಕೆಯ ಮೇಲೆ ಮತ್ತು ದೇವರ ವಾಕ್ಯದ ಅಸ್ತಿವಾರದ ಮೇಲೆ, ಆತನು ಕೊಟ್ಟ ವಾಗ್ದಾನಗಳ ಮೇಲೆ, ಆತನು ಕೊಟ್ಟ ರಕ್ಷಣೆ ಮೇಲೆ ನಮ್ಮನ್ನು ನಾವು ಕಟ್ಟಿಕೊಳ್ಳುತ್ತಾ ಆತ್ಮೀಕ ಅಭಿವೃದ್ಧಿ ಹೊಂದುತ್ತಾ ಪವಿತ್ರಾತ್ಮ ಪ್ರೇರಣೆಯುಳ್ಳವರಾಗಿ, ಸುಮ್ಮನೆ ಬಾಯಿ ಮಾತಿನಿಂದ ಮಾಡುವ ಪ್ರಾರ್ಥನೆ ಅಲ್ಲ, ಪವಿತ್ರಾತ್ಮನ ಪ್ರೇರಣೆಯಿಂದ ದೇವರ ಚಿತ್ತಾನುಸಾರವಾಗಿ ಪ್ರಾರ್ಥಿಸುತ್ತಾ ಬೆಳೆಯಬೇಕು. ದೇವರಿಗೋಸ್ಕರ ಕಾದುಕೊಂಡವರಾಗಿ ದೇವರು ಕೊಟ್ಟ ಈ ರಕ್ಷಣೆಯನ್ನು ಕೊನೆಯವರೆಗೂ ಅದನ್ನು ಕಾಪಾಡಿಕೊಳ್ಳುವವರಾಗಿ ಇರುವುದಕ್ಕೋಸ್ಕರ ಪ್ರಯಾಸ ಪಡೋಣ. ಕರ್ತನ ಸನ್ನಿಧಿಯಲ್ಲಿ ಮತ್ತೊಂದು ಸಾರಿ ನಮ್ಮನ್ನು ನಾವು ಒಪ್ಪಿಸಿಕೊಳ್ಳೋಣ. ಬನ್ನಿ ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಮತ್ತೊಂದು ಸಾರಿ ನಿಮ್ಮ ಪಾದದ ಬಳಿಗೆ ಬರ್ತಿದ್ದೇವೆ. ಈ ಸಮಯದಲ್ಲಿ ನಮ್ಮನ್ನು ನೋಡು ದೇವರೇ. ಈ ಲೋಕ ನೋಡುವುದಾದರೆ ಬಹಳ ಗೊಂದಲವಾಗಿ ಕಾಣಿಸುತ್ತೆ. ನಿಮ್ಮ ನಾಮ ಹೇಳಿಕೊಂಡವರು ಕೂಡ ಚದರಿ ಹೋಗುವುದನ್ನು ನಾವು ನೋಡ್ತಿದ್ದೇವೆ. ದಾರಿ ತೋಚದ ಪರಿಸ್ಥಿತಿಯಲ್ಲಿ ದಾರಿ ಕಾಣದೆ ಅಂತಹ ಆತ್ಮಿಕ ಜೀವಿತಕ್ಕೆ ನಾವು ಬಿದ್ದು ಹೋಗದೆ ಮೊಳಕಾಲೂರಿ ಪ್ರಾರ್ಥಿಸುವುದಕ್ಕಾಗಿ, ನಿಮ್ಮ ವಾಗ್ದಾನಗಳನ್ನು ಹಿಡಿದುಕೊಂಡು ನಿಮ್ಮ ಸನ್ನಿಧಿಯಲ್ಲಿ ಮೊರೆ ಇಡುವುದಕ್ಕಾಗಿ, ನಿಮ್ಮ ವಾಗ್ದಾನಗಳ ನೆರವೇರುವಿಕೆಗಾಗಿ ಕಾದು ಎದುರು ನೋಡುತ್ತಾ, ನಿಮ್ಮ ಬರೋಣಕ್ಕಾಗಿ ಎದುರು ನೋಡುತ್ತಾ, ನೀವು ಬರುವವರೆಗೂ ನಮಗಿರುವುದನ್ನು ಬಿಗಿಯಾಗಿ ಹಿಡಿದುಕೊಂಡು ನಮ್ಮ ಬಿಳುಪಾದ ವಸ್ತ್ರವನ್ನು ಭದ್ರಪಡಿಸಿಕೊಳ್ಳುವುದಕ್ಕಾಗಿ ಲೋಕ ಮಾಲಿನ್ಯ ಅಂಟಿಕೊಳ್ಳಲಾರದ ಹಾಗೆ ಮೇಲಿಂದ ಮೇಲೆ ನಿಮ್ಮ ಸನ್ನಿಧಿಯಲ್ಲಿ ಮೊಳಕಾಲೂರಿ ಪ್ರಾರ್ಥಿಸುತ್ತಾ ನಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಳುತ್ತಾ ಮರಣದವರೆಗೂ ನಂಬಿಗಸ್ತರಾಗಿರುವ ಹಾಗೆ ನಮ್ಮ ಒಬ್ಬೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ. ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾದ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರೊಂದಿಗೂ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಮಾಡಿ. ನಿಮಗೋಸ್ಕರ ನಾವು ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ಆವಾಗಲೇ ನೀವು ದೇವರು ಮಾಡುವಂತಹ ಅದ್ಭುತ ಕಾರ್ಯ ಅನುಭವಿಸುತ್ತೀರಿ. ನಿಮ್ಮ ಮನವಿ ವಾಟ್ಸಪ್ ಮಾಡಿರಿ. ಕರ್ತನ ಚಿತ್ತವಿರುವುದಾದ್ರೆ ನಾಳೆ ಮತ್ತೆ ಇದೇ ರೀತಿಯಾಗಿ ಇದೇ ಅನುದಿನದ ಧ್ಯಾನದಲ್ಲಿ ಲೈವ್ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.